ಡಾಕ್ಟರ್ ಎ.ಬಿ. ನಂಜಪ್ಪ ಅವರ 2ನೇ ವರ್ಷದ ಸ್ಮರಣಾರ್ಥ ಆಲೂರಿನಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಯಶಸ್ವಿ. 250 ಮಂದಿ ತಪಾಸಣೆ ಮಾಡಿಸಿಕೊಂಡರು. ಅಗತ್ಯವುಳ್ಳವರಿಗೆ ಉಚಿತ ಔಷಧಿ ವಿತರಣೆ. ಚಾಮರಾಜನಗರ ತಾಲೂಕಿನ ಆಲೂರಿನಲ್ಲಿ ಡಾಕ್ಟರ್ ಎ.ಬಿ. ನಂಜಪ್ಪನವರ 2ನೇ ವರ್ಷದ ಸ್ಮರಣಾರ್ಥ ಆಲೂರಿನಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಯಿತು. ತಾಲೂಕಿನ ಆಲೂರಿನ ಬಸವ ಮಂದಿರದಲ್ಲಿ ಚಾರು ಸಾಂಸ್ಕೃತಿಕ ಪ್ರತಿಷ್ಠಾನ, ಮೈಸೂರು ಭಾರತೀಯ ವೈದ್ಯಕೀಯ ಸಂಘ, ರೋಟರಿ ಸಂಸ್ಥೆ, ಚಾಮರಾಜನಗರ ತಾಲೂಕು ಔಷಧಿ ವ್ಯಾಪಾರಿಗಳ ಸಂಘ, ವೀರಶೈವ ಲಿಂಗಾಯತ ಸಮಾಜ ಆಲೂರು ಇವರ ಸಹಯೋಗದಲ್ಲಿ ಡಾಕ್ಟರ್ ಎ.ಬಿ. ನಂಜಪ್ಪ ಅವರ 2ನೇ ವರ್ಷದ ಸ್ಮರಣಾರ್ಥ ನಡೆದ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ 250 ಮಂದಿ ಆರೋಗ್ಯ ತಪಾಸಣೆ ಮಾಡಿಸಿಕೊಂಡರು. ಅಗತ್ಯವುಳ್ಳವರಿಗೆ ಉಚಿತ ಔಷಧಿ ವಿತರಿಸಲಾಯಿತು. ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದ ಚಾರು ಸಾಂಸ್ಕೃತಿಕ ಪ್ರತಿಷ್ಠಾನ ಅಧ್ಯಕ್ಷೆ ಡಾಕ್ಟರ್ ಡಿ. ಶೀಲಾಕುಮಾರಿ ಡಾಕ್ಟರ್ ಎ.ಬಿ. ನಂಜಪ್ಪ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಮಾತನಾಡಿ, ನನ್ನ ಪೂಜ್ಯಪತಿಯವರಾದ ಎ.ಬಿ. ನಂಜಪ್ಪ ಅವರ 2ನೇ ವರ್ಷದ ಸ್ಮರಣಾರ್ಥ ಉಚಿತ ಆರೋಗ್ಯ ಶಿಬಿರವನ್ನು ಆಯೋಜಿಸಲಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಶಿಬಿರ ಸದುಪಯೋಗ ಪಡೆದುಕೊಳ್ಳುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗುವುದು ಎಂದರು. ಶಿಬಿರದಲ್ಲಿ ಎ.ಎನ್. ದಿನೇಶ್, ಡಾಕ್ಟರ್ ಬಸವರಾಜೇಂದ್ರ, ಡಾಕ್ಟರ್ ಅಭಿಷೇಕ್, ಡಾಕ್ಟರ್ ಶ್ವೇತಾ ಬಸವರಾಜೇಂದ್ರ, ಡಾಕ್ಟರ್ ಶಿವಶಂಕರ್, ಡಾಕ್ಟರ್ ಪ್ರದೀಪ್, ಡಾಕ್ಟರ್ ಅಸಯ್ ಕುಮಾರ್ ಜೈನ್, ಡಾಕ್ಟರ್ ಸಹನಾ, ಡಾಕ್ಟರ್ ಚಂದನ್, ರೋಟರಿ ಅಧ್ಯಕ್ಷ ಚಂದ್ರಶೇಖರ್, ವೀರಶೈವ ಲಿಂಗಾಯತ ಸಮಾಜ ಅಧ್ಯಕ್ಷ ಎ.ಆರ್. ಚಂದ್ರಪ್ಪ, ಕಾರ್ಯದರ್ಶಿ ನಂದೀಶ್, ಗೌಡಿಕೆ ಶಿವಪ್ಪ, ಬಿರ್ಲಾ ನಾಗರಾಜು, ಎ.ಜೆ. ಸಚಿನ್ ಹಾಜರಿದ್ದರು. ವರದಿ ಒಮ್ಮನಂಜುಂಡ ನಾಯಕ, ಚಾಮರಾಜನಗರ. ನಾನು ಶೀಲಾಕುಮಾರಿ ಅಂತ, ಡಾಕ್ಟರ್ ಎ.ಬಿ. ನಂಜಪ್ಪ ಅವರ ಪತ್ನಿ ನಾನು. ಈಗ 2 ವರ್ಷಗಳ ಹಿಂದೆ ಅವರು ದೈವಾಧೀನರಾದರು. ಕಳೆದ ಸಾರಿಯಿಂದ ಅವರ ಸ್ಮರಣಾರ್ಥವಾಗಿ ಒಂದು ಉಚಿತ ವೈದ್ಯಕೀಯ ತಪಾಸಣೆಯನ್ನು ಆಲೂರಿನಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಏಪ್ರಿಲ್ ತಿಂಗಳಂದು ಮಾಡ್ತಾ ಇದ್ದೀವಿ. ನಮ್ಮ ಈ ಕಾರ್ಯಕ್ಕೆ ನಮ್ಮ ಇಲ್ಲಿನ ವೀರಶೈವ ಲಿಂಗಾಯತ ಸಮಾಜ ಮತ್ತು IMA ಚಾಮರಾಜನಗರ ಮತ್ತು ರೋಟರಿ ಸಂಸ್ಥೆ ಮತ್ತು ಚಾಮರಾಜನಗರ ತಾಲೂಕು ಔಷಧಿ ಮಾರಾಟಗಾರರ ಸಂಘ ಇಷ್ಟು ಜನರ ಸಹಕಾರದೊಂದಿಗೆ ಚಾರು ಸಾಂಸ್ಕೃತಿಕ ಪ್ರತಿಷ್ಠಾನ ಇನ್ನು 2ನೇ ವರ್ಷದ ಡಾಕ್ಟರ್ ಎ.ಬಿ. ನಂಜಪ್ಪ ಅವರ ಪುಣ್ಯತಿಥಿಯಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸ್ತಾ ಇದ್ದೀವಿ. ಇಲ್ಲಿ ಜನರಲ್ ಡಾಕ್ಟರ್ಸ್ ಇದ್ದಾರೆ, ಮೂಳೆ ತಜ್ಞರಿದ್ದಾರೆ, ENT ಸ್ಪೆಷಲಿಸ್ಟ್ ಇದ್ದಾರೆ, ಚೈಲ್ಡ್ ಸ್ಪೆಷಲಿಸ್ಟ್ ಇದ್ದಾರೆ, ಗೈನಿಕ್ ಅವರು ಬಂದಿದ್ದಾರೆ. ಎಲ್ಲ ಡಾಕ್ಟರ್ಸ್ ಕೂಡ ಬಹಳ ಪ್ರೀತಿಯಿಂದ ಬಂದಿದ್ದಾರೆ. ಕಳೆದ ಸಾರಿ 297 ಜನ ಫಲಾನುಭವಿಗಳಾಗಿದ್ದರು. ಈ ವರ್ಷ ಮತ್ತಷ್ಟು ಹೆಚ್ಚುವ ನಿರೀಕ್ಷೆ ಇದೆ. ಮುಂದೆಯೂ ಇದನ್ನು ನಡೆಸ್ಕೊಳ್ಳುವಂಥ ಆಸಕ್ತಿ ಇದೆ. ನೋಡೋಣ. ನಮಸ್ಕಾರ.